ಅಪಘಾತವಾದರೂ ಎಚ್ಚೆತ್ತುಕೊಳ್ಳದ ಅಂಡರ್ ಪಾಸ್ ಗುತ್ತಿಗೆದಾರರು. ಹೌದು ವೀಕ್ಷಕರೇ, ಇಲ್ಕಲ್ ನಿಗದಿತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳನ್ನು ತಪ್ಪಿಸುವ ಸಲುವಾಗಿ ಇಲ್ಕಲ್ ವೆಹಿಕಲ್ ಓವರ್ ಪಾಸ್ ಕಾಮಗಾರಿ ಅಂದರೆ ಅಂಡರ್ ಪಾಸ್ ಬ್ರಿಡ್ಜಿನ ಕಾಮಗಾರಿಯನ್ನು ಶುರು ಮಾಡಲಾಗಿತ್ತು. ಆದರೆ ಕಾಮಗಾರಿಯಿಂದಲೇ ಅಪಘಾತ ಸಂಭವಿಸಿ ಗಂಭೀರ ಗಾಯಗಳನ್ನು ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಕಾಮಗಾರಿ ಮಾಡುವ ಗುತ್ತಿಗೆದಾರರು ಸುರಕ್ಷತಾ ಕ್ರಮಗಳನ್ನು ಅನುಸರಿಸದ ಕಾರಣ ಇಂತಹ ಅನಾಹುತಗಳಿಗೆ ಕಾರಣ ಎಂದು ನಿನ್ನೆ ಸಾರ್ವಜನಿಕರು ಆಕ್ರೋಶಗೊಂಡಿದ್ದರು. ಅದರಂತೆ ಈ ಸಂಬಂಧ ವಿಜಯ ಧ್ವನಿ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿಯ ಬೆನ್ನಲ್ಲೇ ಬ್ಯಾರಿಕೇಡ್ ಮತ್ತು ಬೋರ್ಡ್ಗಳನ್ನು ಹಾಕಿ ತೆಪ್ಪೆ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಾಮಗಾರಿಯ ಬೋರ್ಡ್ ಇಲ್ಲ, ನಿಯಮ ಪಾಲನೆ ಕೇಳೋರಿಲ್ಲ. ಯಾವುದೇ ಮುಖ್ಯ ರಸ್ತೆ ಕಾಮಗಾರಿ ನಡೆಯಬೇಕಾದ್ರೆ ಬೇರೆಡೆ ಸರ್ವಿಸ್ ರೋಡ್ ನೀಡಿ ಕಾಮಗಾರಿ ಪ್ರಾರಂಭಿಸಬೇಕು ಅನ್ನೋದನ್ನ ಕೇಳುತ್ತೇವೆ. ಆದರೆ ಸರ್ವಿಸ್ ರೋಡ್ ನೀಡದೆ ಕಾಮಗಾರಿ ಪ್ರಾರಂಭದಿಂದ ಜನರ ಸಂಚಾರಕ್ಕೆ ತೊಂದರೆ ಆಗಿದ್ದು ದಿನವೂ ಟ್ರಾಫಿಕ್ ಜಾಮ್ನಿಂದ ಸಾರ್ವಜನಿಕರು ಒದ್ದಾಡುವಂತಾಗಿದೆ. ಇತ್ತ ಕಾಮಗಾರಿ ಮಾಹಿತಿ ಇರುವ ಬೋರ್ಡ್ಗಳನ್ನು ಕಡ್ಡಾಯವಾಗಿ ಹಾಕಬೇಕು. ಆದರೆ ಎಲ್ಲಿ ಹುಡುಕಿದರೂ ಆ ಬೋರ್ಡ್ ಕೂಡ ಕಾಣ್ತಾ ಇಲ್ಲ. ಬಡ ಕಾರ್ಮಿಕರಿಗಿಲ್ಲ ರಕ್ಷಣೆ, ಸುಮ್ಮನಿರುವ ಕಾರ್ಮಿಕ ಇಲಾಖೆ. ಈ ಅಂಡರ್ ಪಾಸ್ ಬ್ರಿಡ್ಜ್ ಕಾಮಗಾರಿಯಲ್ಲಿ ಹಗಲು ರಾತ್ರಿ ಕೆಲಸ ನಿರ್ವಹಿಸುವ ಕಾರ್ಮಿಕರಿಗೆ ಕಬ್ಬಿಣದ ರಾಡ್ ಮೇಲೆ ನಿಂತು ಕಾಂಕ್ರೀಟ್ ಹಾಕಿಸುವ ಮಾಲೀಕರು ಅವರ ಸುರಕ್ಷತೆಯ ಬಗ್ಗೆ ಕಾಳಜಿ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಇಂತಹ ಕೆಲಸಗಳಲ್ಲಿ ಕಾರ್ಮಿಕರಿಗೆ ಸುರಕ್ಷಾ ಕವಚಗಳನ್ನು ನೀಡಿ ಕಾರ್ಮಿಕರ ರಕ್ಷಣೆ ಮಾಡಬೇಕು. ಕಾರ್ಮಿಕ ರಕ್ಷಣಾ ಕಾಯ್ದೆಯನ್ನ ಗೊತ್ತಿರದಂತೆ ವರ್ತಿಸ್ತಾ ಇರುವುದು ವಿಪರ್ಯಾಸವೇ ಸರಿ. ಗುಣಮಟ್ಟದ ಕಾಮಗಾರಿ ಮಾಡಿ ಎಂದಿದ್ದ ಸಂಸದ ಗದ್ದಿಗೌಡರ್. ಹೌದು, ಬಹುದಿನಗಳ ಬೇಡಿಕೆಯಾಗಿದ್ದ ಈ ಅಂಡರ್ ಪಾಸ್ ಬ್ರಿಡ್ಜ್ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್ ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ಸಾರ್ವಜನಿಕವಾಗಿ ಹೇಳಿದರು. ಗುತ್ತಿಗೆದಾರರಿರ್ತಕ್ಕಂಥ ಅನೂರವರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇದು ಬಹಳಷ್ಟು ಒಳ್ಳೆಯ ಗುಣಮಟ್ಟದ ಒಂದು ಬ್ರಿಡ್ಜ್ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು, ಬೇಗನೆ ಆಗಬೇಕು ಅನ್ನುವ ಮಾತನ್ನು ಹೇಳಿ ಗುತ್ತಿಗೆದಾರರು ಎಷ್ಟು ಗುಣಮಟ್ಟದ ಕಾಮಗಾರಿ ಮಾಡುತ್ತಿದ್ದಾರೆ ಎಂಬುದನ್ನು ಹಂತವಾಗಿ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡಲಿದ್ದೇವೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.